Let us solve some more examples of vectors. ನೋಡಿ ಮೊದಲನೇ ಎಕ್ಸಾಂಪಲ್ ನೋಡೋಣ. Find the value of x for which x into I cap plus j cap plus k cap is a unit vector ಅಂತ ಇದೆ. Okay, find the value of x for which that is a unit vector. ಸೊ ಇಲ್ಲಿ ಆಲ್ರೆಡಿ ಸೊಲ್ಯೂಷನ್ ಕೂಡ ಇದೆ, ಆದರೂ ಸಾಲ್ವ್ ಮಾಡೋಣ. ಓಕೆ, ಇವತ್ತಿನ ಸೆಷನಿನ ಮೊದಲನೇ ಎಕ್ಸಾಂಪಲ್. ಸೊ ಕೊಟ್ಟಿರ್ತಕ್ಕಂಥ ವೆಕ್ಟರ್ನ ಎ ಅಂತ ಅನ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ? ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಓಕೆ, ಕ್ಯಾಪ್ ಮಾರ್ಕ್ ಇದೆ. ಸೊ ಎಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದಿಸ್ ಇಸ್ ಎ ಯೂನಿಟ್ ವೆಕ್ಟರ್. ಇದು ಯೂನಿಟ್ ವೆಕ್ಟರ್ ಆಗಬೇಕಂದ್ರೆ ಲೆಂತ್ ಆಫ್ ಎ ಇಸ್ ಈಕ್ವಲ್ ಟು ಏನಾಗಿರಬೇಕು? 1 ಆಗಿರಬೇಕು. ಹೌದಾ? ಸೊ ಇಲ್ಲಿ ನಾನು ಎಕ್ಸಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಐ ಪ್ಲಸ್ ಎಕ್ಸ್ ಜೆ ಪ್ಲಸ್ ಎಕ್ಸ್ ಕೆ ಕ್ಯಾಪ್ ಆಯಿತು. ಅಂದರೆ ಇದು ವೆಕ್ಟರ್ ಎ. ಸೊ ಲೆಂತ್ ಆಫ್ ವೆಕ್ಟರ್ ಎ ಕಂಡುಹಿಡಿಯೋಣ. ಓಕೆ, ಲೆಂತ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ಸ್ ಆಫ್ ದ ಸಮ್ ಆಫ್ ದ ಕಾಂಪೊನೆಂಟ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಅದೇನಾಯಿತು? ಸ್ಕ್ವೇರ್ ರೂಟ್ ಆಫ್ 3x ಸ್ಕ್ವೇರ್ ಆಯಿತು. ಅಂದರೆ ರೂಟ್ 3, ಆಮೇಲೆ ಎಕ್ಸ್ ಸ್ಕ್ವೇರ್ದು ಸ್ಕ್ವೇರ್ ರೂಟು ಎಕ್ಸು, ಅಂದರೆ ರೂಟ್ 3x. ಓಕೆ, ರೂಟ್ 3x. ಸೊ ಅಲ್ಲಿಗೆ ದಿಸ್ ಈಸ್ ಎ ಯೂನಿಟ್ ವೆಕ್ಟರ್. ಅಂದರೆ ಲೆಂತ್ ಆಫ್ ವೆಕ್ಟರ್ ಎ ಶುಡ್ ಬಿ ಈಕ್ವಲ್ ಟು 1. ಸೊ ಲೆಂತ್ ಆಫ್ ವೆಕ್ಟರ್ ಎ ಈಸ್ ನಥಿಂಗ್ ಬಟ್ ರೂಟ್ 3x ಆಗಿದೆ. ಸೊ ಲೆಂತ್ ಆಫ್ ವೆಕ್ಟರ್ ಎ ರೂಟ್ 3x ಆಗಿದೆ. ಸೊ ಲೆಂತ್ ಆಫ್ ವೆಕ್ಟರ್ ಎ, ಇದು ಯೂನಿಟ್ ವೆಕ್ಟರ್ ಅಂದರೆ 1 ಅದು. ಸೊ 1 ಇಸ್ ಈಕ್ವಲ್ ಟು ರೂಟ್ 3. ಸೊ ಇಲ್ಲಿ ನಾವು ಪ್ಲಸ್ ಆರ್ ಮೈನಸ್ನ ಅಟ್ಯಾಚ್ ಮಾಡ್ಬೋದು. ಸೊ ಎಕ್ಸ್ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿದ್ರೆ, ಸೊ ಎಕ್ಸಿಗೆ ಸಾಲ್ವ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ 1/√3 ಅಂತ ಆಗುತ್ತೆ. ಸೊ ಇಲ್ಲಿ ನಮಗೆ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√3. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟರು ಕೂಡ ನಾವು ಈ ಆಪ್ಷನನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಅದೇ ಥರ ದ ವ್ಯಾಲ್ಯೂ ಆಫ್, ಓಕೆ ಇದಿಷ್ಟು ನೋಡೋಣ. ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಡಾಟ್ ಆ್ಯಂಡ್ ಕ್ರಾಸ್ ಪ್ರಾಡಕ್ಟ್ ಕಾಂಬಿನೇಷನ್ ಇದೆ. ಸೊ ಇನ್ ದಿಸ್ ಸೆಷನ್ ಐ ಆಮ್ ಸಾಲ್ವಿಂಗ್ ಸೆಕೆಂಡ್ ಎಕ್ಸಾಂಪಲ್. ನೋಡಿ ಇಲ್ಲಿ ಡಾಟ್ ಪ್ರಾಡಕ್ಟ್ ಔಟ್ಸೈಡ್ ಇದೆ, ಕ್ರಾಸ್ ಪ್ರಾಡಕ್ಟ್ ಈಸ್ ಇನ್ಸೈಡ್. ಓಕೆ, ಐ ಡಾಟ್ ಜೆ ಕ್ರಾಸ್ ಕೆ ಪ್ಲಸ್ ಜೆ ಡಾಟ್ ಐ ಕ್ರಾಸ್ ಕೆ ಇದೆ ಪ್ಲಸ್ ಕೆ ಡಾಟ್ ಐ ಕ್ರಾಸ್ ಜೆ ಇದೆ. ಐ ಕ್ರಾಸ್ ಜೆ. ಓಕೆ, ಇಲ್ಲಿ ನೋಡಿ ಇದ್ರ ವ್ಯಾಲ್ಯೂ ನೋಡೋಣ. ಸೊ ಐ ಡಾಟ್ ಹಂಗೆ ಬರೆಯೋಣ. ಸೊ ಈ ಜೆ ಕ್ರಾಸ್ ಕೆ ಅಂದರೆ ಜೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್. ಸೊ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದು. ಸೊ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಜೆ ಕ್ರಾಸ್ ಕೆ ದಟ್ ಈಸ್, ಓಕೆ ಇಲ್ಲಿ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಾನು ಇದನ್ನು ಬರೆದು ಬಿಡ್ತೀನಿ. ಸೊ ನಾವು ಇದನ್ನು ಓಕೆ ಇದು ಜೆ ಕ್ಯಾಪ್ ಅಂದ್ಕೊಳ್ಳೋಣ, ಇದನ್ನು ಕೆ ಕ್ಯಾಪ್ ಅಂತ ಅಂದ್ಕೊಂಡ್ರೆ. ಸೊ ಜೆ ಕ್ರಾಸ್ ಕೆ ನೋಡಿ ಇಲ್ಲಿ ಹೋಗಿದೆ. ಜೆ ಕ್ರಾಸ್ ಕೆ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಯಾವ್ದು ಬರಬೇಕು? ಐ ಬರಬೇಕು. ಸೊ ನಾನು ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಓಕೆನಾ? ಮೊದಲನೇ ಬ್ರಾಕೆಟಲ್ಲಿ ಇರ್ತಕ್ಕಂಥ ಜೆ ಕ್ರಾಸ್ ಕೆ ಗಿವ್ಸ್ ಐ ಕ್ಯಾಪ್ ಪ್ಲಸ್, ಸೊ ಜೆ ಡಾಟ್, ಈಗ ನೋಡಿ ಐ ಕ್ರಾಸ್ ಕೆ. ಓಕೆ, ಐ ಕ್ರಾಸ್ ಕೆ ದಟ್ ಈಸ್ ಮೈನಸ್ ಜೆ. ಸೊ ಅದು ಕ್ಲಾಕ್ ವೈಸ್ ಬರುತ್ತೆ, ಸೊ ನೆಗೆಟಿವ್, ಪ್ಲಸ್ ಕೆ ಡಾಟ್ ಐ ಕ್ರಾಸ್ ಜೆ ಇದೆ. ಸೊ ಐ ಕ್ರಾಸ್ ಜೆ ಆ್ಯಸ್ ಯೂಶುವಲ್ ನಮಗೆ ಅದು ಕೆ. ಅಲ್ಲಿಗೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ದಟ್ ಈಸ್ 1 ಮೈನಸ್ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಆಗುತ್ತೆ
ಪ್ಲಸ್ ಈ ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅದು 1. ಸೊ ಅಲ್ಲಿಗೆ 1 -1 +1. ಸೊ -1 +1 ಕ್ಯಾನ್ಸಲ್ ಆಗಿ ನೋಡಿ ನಮ್ಮ ಆನ್ಸರು ದಟ್ ಈಸ್ 1. ಸೊ ಈ ಥರ ನಾವು ಕ್ರಾಸ್ ಪ್ರಾಡಕ್ಟ್ ಮತ್ತು ಡಾಟ್ ಪ್ರಾಡಕ್ಟ್ಗಳ ಕಾಂಬಿನೇಷನ್ ನೋಡಿ. ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, 1. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಕ್ವಶನ್ ಇದೆ. ಲೆಟ್ ಅಸ್ ರೀಡ್ ದ ಕ್ವಶನ್. ಇಫ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎನಿ ಟು ವೆಕ್ಟರ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ದೆನ್ ಇಲ್ಲಿ ಲೆಂತ್ ಆಫ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ಎ ಕ್ರಾಸ್ ಬಿ, ಥೀಟಾ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ನಮಗೇನಾಗಿದೆ, ಸೊ ವಾಟ್ ಈಸ್ ಗಿವನ್, ಇದು ಪ್ರಾಬ್ಲಮ್ನಲ್ಲಿದೆ ನೋಡಿ. ಲೆಂತ್ ಆಫ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ಎ ಕ್ರಾಸ್ ಬಿ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಡಾಟ್ ಪ್ರಾಡಕ್ಟ್. ಓಕೆ, ಡಾಟ್ ಪ್ರಾಡಕ್ಟ್. ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಕ್ರಾಸ್ ಪ್ರಾಡಕ್ಟ್. ಓಕೆ, ಈಗ ಡಾಟ್ ಪ್ರಾಡಕ್ಟ್ ಎ ಡಾಟ್ ಬಿ ಫಾರ್ಮುಲಾ ನಮಗೆ ಗೊತ್ತು. ಸೊ ಅದನ್ನು ಯೂಸ್ ಮಾಡೋಣ. ಅದೇನು, ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಕಾಸ್ ಥೀಟಾ. ಓಕೆ, ಸೊ ಲೆಂತ್ ಆಫ್ ಎ ಕ್ರಾಸ್ ಬಿ ಇದು ಕ್ರಾಸ್ ಪ್ರಾಡಕ್ಟ್. ಸೊ ಅದರದ್ದು ಡೆಫಿನಿಷನ್ ಲೆಂತ್ ಆಫ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಸೈನ್ ಥೀಟಾ ರೈಟ್ ಹ್ಯಾಂಡ್ ಸೈಡಲ್ಲಿ. ಸೊ ಆನ್ ಬೋತ್ ಸೈಡ್ಸ್ ವಿ ಹ್ಯಾವ್ ವೆಕ್ಟರ್ ಸಿ. ಸೊ ಅಲ್ಲಿಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಆರ್ ಸೊ ಇದು ನಾವು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ. ಇಲ್ಲ ನಮಗೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಟ್ಯಾನ್ ಥೀಟಾ ಆಗುತ್ತೆ, ಇಲ್ಲ ಕಾಸ್ ಬೈ ಸೈನ್ ಕಾಟ್ ಆಗುತ್ತೆ. ರೆಸಿಪ್ರೋಕಲ್ ತಗೊಂಡ್ರೆ ಟ್ಯಾನ್ ಆಗುತ್ತೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಆಯಿತು. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 ಇಂಪ್ಲಾಯ್ಸ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1. ಅಲ್ಲಿಗೆ ಟ್ಯಾನ್ ಇನ್ವರ್ಸ್ 1 ಅಂದರೆ π/4. ಸೊ ನಮ್ಮ ಆಪ್ಷನ್ನು ನಾವಿಲ್ಲೇ ನೋಡ್ಬೋದು. ಓಕೆ, ಆಪ್ಷನ್ ಬಿ π/4. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಮುಂದಿನ ಕ್ವಶನ್ ನೋಡೋಣ. ಇಫ್ ತ್ರೀ ವೆಕ್ಟರ್ಸ್ ಎ ಬಿ ಆ್ಯಂಡ್ ಸಿ ಸ್ಯಾಟಿಸ್ಫೈ ದ ಕಂಡೀಷನ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಕ್ವಲ್ 0, ಇವ್ಯಾಲ್ಯೂಯೇಟ್ ಮ್ಯೂ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ. ಅಲ್ಲಿ 3 ವೆಕ್ಟರಿನ ಲೆಂತ್ ಕೊಟ್ಟಿದ್ದಾರೆ. ಲೆಂತ್ ಆಫ್ ವೆಕ್ಟರ್ ಎ ಕೊಟ್ಟಾರೆ, ಲೆಂತ್ ಆಫ್ ವೆಕ್ಟರ್ ಬಿ ಕೊಟ್ಟಾರೆ, ಲೆಂತ್ ಆಫ್ ವೆಕ್ಟರ್ ಸಿ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಮ್ಯೂ ಇಸ್ ಈಕ್ವಲ್ ಟು ಇದೇನು ಕೊಟ್ಟಿದ್ದಾರಲ್ಲ ಇದ್ರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ ಏನಂದರೆ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಓಕೆ, ಆ ಪ್ರಾಬ್ಲಮ್ ನೋಡೋಣ. ಸೊ ಗಿವನ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇಸ್ ಈಕ್ವಲ್ ಟು 0 ವೆಕ್ಟರ್. ಸೊ ಸ್ಕ್ವಯರಿಂಗ್ ಬೋತ್ ಸೈಡ್ಸ್. ಸೊ ಆವಾಗ ಎರಡು ಕಡೆ ಸ್ಕ್ವಯರ್ ಮಾಡಿದಾಗ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಹೋಲ್ ಸ್ಕ್ವಯರ್. ಸೊ ಬಲಗಡೆ ನಮಗೆ 0ನೇ ಇರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ನೋ ಲೆಂತ್ ಆಫ್ ಎ ಸ್ಕ್ವಯರ್ ಲೆಂತ್ ಆಫ್ ವೆಕ್ಟರ್ ಬಿ ಸ್ಕ್ವಯರ್ ಲೆಂತ್ ಆಫ್ ವೆಕ್ಟರ್ ಸಿ ಸ್ಕ್ವಯರ್ ಪ್ಲಸ್ 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0. ನೋಡಿ, ಅಬ್ಸರ್ವ್ ಮಾಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನು, ಲೆಂತ್ ಆಫ್ ದಿಸ್ ವೆಕ್ಟರ್ ಎ ಸ್ಕ್ವಯರ್ ವೆಕ್ಟರ್ ಬಿ ಸ್ಕ್ವಯರ್ ವೆಕ್ಟರ್ ಸಿ ಸ್ಕ್ವಯರ್ ಪ್ಲಸ್ 2 ಟೈಮ್ಸ್ ಏನು ಬಂದಿತ್ತು, ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0. ಸೊ ಈಗ ನೋಡಿ, ಲೆಂತ್ ಆಫ್ ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಲೆಂತ್ ಆಫ್ ವೆಕ್ಟರ್ ಸಿ ಅದು ಕೊಟ್ಟಿದ್ದಾರೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲೆಂತ್ ಆಫ್ ವೆಕ್ಟರ್ ಎ 3 ಇದೆ, 3 ಸ್ಕ್ವಯರ್. ಲೆಂತ್ ಆಫ್ ವೆಕ್ಟರ್ ಬಿ ಎಷ್ಟಿದೆ, 4 ಕೊಟ್ಟಿದ್ದರು, 4 ಸ್ಕ್ವಯರ್. ಲೆಂತ್ ಆಫ್ ವೆಕ್ಟರ್ ಸಿ 2 ಕೊಟ್ಟಿದ್ದರು, 2 ಸ್ಕ್ವಯರ್ ಪ್ಲಸ್ 2 ಟೈಮ್ಸ್ ನೋಡಿ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಅಂತಿದೆ. ಅದು ಯಾವುದೋ ಒಂದು ಅನ್ನೋನ್ ಕೊಟ್ಟಿದ್ರು ಅವರು, ಮ್ಯೂ. ಅದನ್ನು ಮ್ಯೂ ಅಂತ ಬರಿತೀನಿ, ಬಲಗಡೆ 0 ಆಯಿತು. ಸೊ 9
ಪ್ಲಸ್ 16 ಪ್ಲಸ್ 4 ಪ್ಲಸ್ 2 mu is equal to 0. ಸೊ ಇಷ್ಟು ಆ್ಯಡ್ ಮಾಡೋಣ. 29 plus 2 mu is equal to 0. So 29 plus 2 mu is equal to 0, or 2 mu is equal to minus 29. So mu is equal to minus 29 divided by 2. So for this value of mu, we will be satisfying the above relation. ನೋಡಿ, ಈ ಸೆಷನಲ್ಲಿ ನಾವು ಈ ಎಕ್ಸಾಂಪಲ್